ನಾಚಿಕೆಗೇಡಿನ ಸೋಲಿನ ನಂತರ ಕೋಪಗೊಂಡ ಗೌತಮ್ ಗಂಭೀರ್ ಅವರು ಕರೆದರು ಎಮರ್ಜೆನ್ಸಿ ಮೀಟಿಂಗ್. ಕೊನೆಯ ಪಂದ್ಯವನ್ನು ಕೂಡ ಎಲ್ಲಿ ಸೋಲುತ್ತೇವೋ ಎಂಬ ಭಯದಲ್ಲಿ ತೆಗೆದುಕೊಳ್ಳಬೇಕಾಯಿತು 4 ದೊಡ್ಡ ಶಾಕಿಂಗ್ ನಿರ್ಧಾರಗಳನ್ನು. ಈ 3 ಫ್ಲಾಪ್ ಆಟಗಾರರು ತಂಡದಿಂದ ಹೊರಗೆ. ಹೆಸರು ದೊಡ್ಡದಾದರೂ ಕೂಡ ಇವರ ಪ್ರದರ್ಶನ ಅಷ್ಟೇ ಚಿಕ್ಕದಾಗಿದೆ. ಕೊನೆಯ ODI ಪಂದ್ಯದಲ್ಲಿ ಡೆಬ್ಯೂ ಮಾಡಲಿದ್ದಾನೆ ಅಪಾಯಕಾರಿಯಾದ ಆಲ್ರೌಂಡರ್. ಈಗ 4 ಆಲ್ರೌಂಡರ್ಗಳೊಂದಿಗೆ ಮೈದಾನಕ್ಕೆ ಇಳಿಯಲಿದೆ ಟೀಂ ಇಂಡಿಯಾ. ಏಕಾಏಕಿ ತಂಡದಲ್ಲಿ ಆಯಿತು 3 ದೊಡ್ಡ ಬದಲಾವಣೆ. ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ. ಸ್ನೇಹಿತರೆ, ಸದ್ಯಕ್ಕೆ ಭಾರತ ತಂಡ ಶ್ರೀಲಂಕಾ ವಿರುದ್ಧ 3 ODI ಪಂದ್ಯಗಳ ಸರಣಿಯನ್ನು ಆಡುತ್ತಿದೆ. 2 ತಂಡಗಳ ನಡುವೆ ನಡೆದ ಮೊದಲ ODI ಪಂದ್ಯವನ್ನು ಭಾರತ ತಂಡ 230 ರನ್ಗಳಿಂದ ಟೈ ಮಾಡಿತು. ಆದರೆ ಎರಡನೇ ODI ಪಂದ್ಯದಲ್ಲಾದರೂ ಟೀಂ ಇಂಡಿಯಾ ಡ್ರಾ ಆದ ನಂತರ ಉತ್ತಮವಾದ ಕಂಬ್ಯಾಕ್ ಅನ್ನು ಮಾಡುತ್ತದೆ ಎಂದು ಎಲ್ಲರೂ ನಿರೀಕ್ಷಿಸಿದ್ದರು. ಆದರೆ ಎರಡನೇ ODI ಪಂದ್ಯದಲ್ಲಿ 32 ರನ್ಗಳಿಂದ ಸೋತ ಭಾರತ ತಂಡವನ್ನು ನೋಡಿ ಪ್ರತಿಯೊಬ್ಬರು ಶಾಕ್ ಆದರು. ಹೌದು ಸ್ನೇಹಿತರೆ, ಎರಡನೇ ODI ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಶ್ರೀಲಂಕಾ ತಂಡ 9 ವಿಕೆಟ್ ಅನ್ನು ಕಳೆದುಕೊಂಡು 240 ರನ್ಗಳ ಟಾರ್ಗೆಟ್ ನೀಡಿತು. ಮತ್ತು ಈ ಪಂದ್ಯದಲ್ಲಿ ಭಾರತ ತಂಡದ ಕಡೆಯಿಂದ ಉತ್ತಮವಾದ ಬೌಲಿಂಗ್ ಅನ್ನು ಮಾಡಿದ ವಾಷಿಂಗ್ಟನ್ ಸುಂದರ್ ಹಾಗೂ ಕುಲ್ದೀಪ್ ಯಾದವ್ ಅವರು ಸೇರಿ 5 ವಿಕೆಟ್ ಅನ್ನು ಕಬಳಿಸಿದರು. ನಂತರ ಬ್ಯಾಟಿಂಗ್ ಮಾಡಲು ಬಂದ ಭಾರತ ತಂಡ ಶ್ರೀಲಂಕಾ ನೀಡಿದ ಗುರಿಯನ್ನು ಕೇವಲ 30 ಓವರ್ಗಳಲ್ಲೇ ಬೆನ್ನಟ್ಟುತ್ತದೆ ಎಂದು ಅಂದುಕೊಂಡಿದ್ದು. ಆದರೆ ಬೌಲಿಂಗ್ ಮಾಡಲು ಬಂದ ಜೆಫ್ರೆ ವಂಡರ್ಸೆ ಅವರ ಮುಂದೆ ಭಾರತೀಯ ಬ್ಯಾಟ್ಸ್ಮನ್ ಗಳು ಮಂಡಿ ಊರಿದರು. ಏಕೆಂದರೆ ಬಿರುಗಾಳಿಯಾದ ಬೌಲಿಂಗ್ ಅನ್ನು ಮಾಡಿದ ಜೆಫ್ರೆ ವಂಡರ್ಸೆ ಅವರು ಏಕಾಂಗಿಯಾಗಿ 6 ವಿಕೆಟ್ ಗಳನ್ನು ಕಬಳಿಸಿದರು. ಮತ್ತು ಈ ಪಂದ್ಯದಲ್ಲಿ ರೋಹಿತ್ ಶರ್ಮಾ ಅವರನ್ನು ಬಿಟ್ಟರೆ ಭಾರತ ತಂಡದ ಯಾವುದೇ ಬ್ಯಾಟ್ಸ್ಮನ್ ಅಷ್ಟು ಉತ್ತಮವಾದ ಬ್ಯಾಟಿಂಗ್ ಅನ್ನು ಆಡಲಿಲ್ಲ. ಈ ರೀತಿಯ ಕಳಪೆಯಾದ ಪ್ರದರ್ಶನದ ಕಾರಣವೇ ಭಾರತ ತಂಡ ಎರಡನೇ ODI ಪಂದ್ಯವನ್ನು 32 ರನ್ಗಳಿಂದ ಕಳೆದುಕೊಂಡಿತು. ಆದ್ದರಿಂದ ಆಗಸ್ಟ್ 7ರಂದು ಕೊಲಂಬೋದಲ್ಲಿ ನಡೆಯಲಿರುವ 3ನೇ ODI ಪಂದ್ಯಕ್ಕೂ ಮುನ್ನ KL ರಾಹುಲ್ ಅವರನ್ನು ತಂಡದಿಂದ ಹೊರಗಾಕುವ ಮೂಲಕ ಗೌತಮ್ ಗಂಭೀರ್ ಅವರು 4 ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಹೌದು ಸ್ನೇಹಿತರೆ, ಮೊದಲ ನಿರ್ಧಾರವನ್ನು ತೆಗೆದುಕೊಂಡಿರುವ ಗಂಭೀರ್ ಅವರು 3 ಫ್ಲಾಪ್ ಆದ ಆಟಗಾರರನ್ನು ತಂಡದಿಂದಲೇ ಹೊರಗಾಕಲಿದ್ದಾರೆ. ಇದರಲ್ಲಿನ ಮೊದಲ ಆಟಗಾರನ ಹೆಸರು KL ರಾಹುಲ್. ಏಕೆಂದರೆ ಕಳೆದ ಪಂದ್ಯದಲ್ಲಿ ಡಕೌಟ್ ಆದ ಕಾರಣ KL ರಾಹುಲ್ ಅವರನ್ನು ತಂಡದಿಂದ ಹೊರಗಾಕಲಿದ್ದಾರೆ ಮತ್ತು ಅವರ ಬದಲಾಗಿ ರಿಷಬ್ ಪಂತ್ಗೆ ಅವಕಾಶ ನೀಡಲಾಗುವುದು. ಹಾಗೂ ಎರಡನೇ ದೊಡ್ಡ ಚೇಂಜ್ ಬಂದು ಶ್ರೇಯಸ್ ಅಯ್ಯರ್ ಅವರನ್ನು ಡ್ರಾಪ್ ಮಾಡಿರುವುದು. ಹೌದು ಸ್ನೇಹಿತರೆ, ತಂಡದಲ್ಲಿ ಅನೇಕ ಅವಕಾಶಗಳನ್ನು ಪಡೆದುಕೊಂಡ ನಂತರವೂ ಕೂಡ ಶ್ರೇಯಸ್ ಅಯ್ಯರ್ ಅವರು ಮಿಡಲ್ ಆರ್ಡರ್ ನಲ್ಲಿ ಟೀಂ ಇಂಡಿಯಾಗಾಗಿ ಅಷ್ಟು ಅತ್ಯುತ್ತಮವಾದ ಪ್ರದರ್ಶನವನ್ನು ನೀಡಿಲ್ಲ. ಆದ್ದರಿಂದ ಅವರ ಬದಲಾಗಿ ರಿಯಾನ್ ಪರಾಗ್ ಅವರಿಗೆ ಅವಕಾಶ ನೀಡಲಾಗುವುದು. ಮತ್ತು 3ನೇ ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡಿರುವ ಗಂಭೀರ್ ಅವರು ಹರ್ಷದೀಪ್ ಸಿಂಗ್ ನ ಡ್ರಾಪ್ ಮಾಡಲಿದ್ದಾರೆ. ಏಕೆಂದರೆ ಮೊದಲ ODI ನಲ್ಲಿ ಹರ್ಷದೀಪ್ ಸಿಂಗ್ ಕೇವಲ 1 ರನ್ ಬಾರಿಸದ ಕಾರಣ ಭಾರತ ತಂಡ ಪಂದ್ಯವನ್ನು ಕಳೆದುಕೊಂಡಿತು. ಹಾಗೂ ಅಷ್ಟೇ ಅಲ್ಲದೆ ಎರಡನೇ ODI ಪಂದ್ಯದಲ್ಲಿಯೂ ಕೂಡ ಹರ್ಷದೀಪ್ ಸಿಂಗ್ ಅವರು 1 ವಿಕೆಟ್ ಅನ್ನು ಕೂಡ ಕಬಳಿಸದೆ 58 ರನ್ ನೀಡಿ ಕಳಪೆಯಾದ ಬೌಲಿಂಗ್ ಅನ್ನು ಮಾಡಿದರು. ಆದ್ದರಿಂದ ಅವರನ್ನು 3ನೇ ODI ಪಂದ್ಯದಿಂದ ಡ್ರಾಪ್ ಮಾಡಲಾಗಿದೆ. ಹಾಗೂ ಅಷ್ಟೇ ಅಲ್ಲದೆ ಕೋಚ್ ಗೌತಮ್ ಗಂಭೀರ್ ಅವರು 3ನೇ ODI ಪಂದ್ಯದಲ್ಲಿ ಟೀಂ ಇಂಡಿಯಾದ ಬ್ಯಾಟಿಂಗ್ ಲೈನ್ಅಪ್ ಅನ್ನು ಸಂಪೂರ್ಣವಾಗಿ ಬದಲಾಯಿಸಲಿದ್ದಾರೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಗಂಭೀರ್ ಅವರು ತೆಗೆದುಕೊಂಡಿರುವ ಈ ನಿರ್ಧಾರಗಳು ಸರಿಯೋ ತಪ್ಪೋ, ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.